ಬೆಂಗಳೂರಿನ ಮಳೆ ಅವಾಂತರಕ್ಕೆ ಡಿಸಿಎಂ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಆದಂತಹ ಮಳೆ ಅವಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಪೌಂಡ್ ಕುಸಿದು 7 ಜನರ ಸಾವಿನಿಂದ ಆಘಾತ ಆಗಿದೆ. ದುರ್ಬಲ ಮರಗಳ ಕೊಂಬೆ ತೆರವಿಗೆ ನಿರ್ದೇಶನ. ಬಿಜೆಪಿಗರು ಟೀಕೆ ಬಿಟ್ಟು ಏನೂ ಸಹಾಯ ಮಾಡಲ್ಲ. ವಿರೋಧ ಪಕ್ಷದವರು ಹೇಳಿದ್ದನ್ನೇ ಹೇಳ್ತಾರೆ. ಇದು ಆರೋಪ ಮಾಡುವ ಸಮಯ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಗಿರುವಂತಹ ಈ ಒಂದು ಮಳೆ ಅವಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಆಡಳಿತ ಸರ್ಕಾರದ ವಿರುದ್ಧವಾಗಿ ಬಿಜೆಪಿಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಆರೋಪಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಕಾಂಪೌಂಡ್ ಕುಸಿದು 7 ಜನರ ಸಾವಿನಿಂದ ನಮಗೂ ಕೂಡ ಆಘಾತ ಆಗಿದೆ. ದುರ್ಬಲ ಮರಗಳ ಕೊಂಬೆ ತೆರವಿಗೆ ನಿರ್ದೇಶನವನ್ನು ಕೂಡ ನೀಡಲಾಗಿದೆ. ಇನ್ನು ಬಿಜೆಪಿಗರು ಟೀಕೆ ಬಿಟ್ಟು ಏನೂ ಕೂಡ ಸಹಾಯವನ್ನ ಮಾಡಲ್ಲ. ವಿರೋಧ ಪಕ್ಷದವರು ಹೇಳಿದ್ದನ್ನೇ ಹೇಳ್ತಾರೆ. ಇದು ಆರೋಪ ಮಾಡುವ ಸಮಯ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಮಳೆ ಆಗಿದೆ, ನಮ್ಮೆಲ್ಲ ಫೋಟೋಸ್ ಎಲ್ಲ ಇದೆ. ನಾನು ಕಲಬುರಗಿಯಿಂದ ಬರಬೇಕಾದ್ರೆ ನೋಡಿದೆ, ಸುಮಾರು 50 ಕಡೆ ಈ ಮಳೆಗಳಗೋಸ್ಕರ ಮರಗಳೆಲ್ಲ ಬಿದ್ದೋಗಿತ್ತು. ಎಲ್ಲ ಬ್ರಾಂಚಸ್ ಎಲ್ಲ ಬರೋದಕ್ಕೆ ಟ್ರಾಫಿಕ್ ಕೂಡ ಭಾಳ ಸಮಸ್ಯೆ ಕಾಣ್ತದೆ. ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಆಫೀಸರ್ಸ್ ಎಲ್ಲ 7 ಜನ ಈ ರೀತಿ ಡೆತ್ಸ್ ಆಗಿದೆ ಬಂದು ಅವರೆಲ್ಲ ನೋಡಿದ್ದೇನೆ. ಯಾರು ಮೃತಪಟ್ಟು ಅವರೆಲ್ಲ ನೋಡಿದ್ದೇನೆ.